ಇಂದಿನ ಯುವಜನತೆ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ತಾವಾಯ್ತು ತಮ್ಮ ಸುಖ ಆಯ್ತು ಅನ್ಕೊಳ್ಳೋರೆ ಜಾಸ್ತಿ. ಅದರ ಪರಿಣಾಮ ಅವರ ಮನೆಯವರಿಗೆ ಏನಾಗತ್ತೆ ಏನಿಲ್ಲ ಅಂತ ಹೇಳಿ ವಿಚಾರಣೆ ಮಾಡೋದಿಲ್ಲ. ಅಂತ ಒಂದು ಘಟನೆ ಇಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಿ ಶಿವಕುಮಾರ್ ಎಂಬಂತ ಒಂದು ಹುಡುಗ ಅದೇ ಪಕ್ಕದ ಏರಿಯಾದ ಒಂದು ಹುಡುಗಿಯನ್ನ ಅಥವಾ ಎಲ್ಲೋ ದೂರದ ಒಂದು ಹುಡುಗಿಯನ್ನ ಕರ್ಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಅಂದ್ರೆ ಅವರಿಬ್ರು ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಎರಡೂ ಮನೆಯಲ್ಲಿ, ಹುಡುಗನ ಮನೆಯಲ್ಲಿ ಮತ್ತು ಹುಡುಗಿಯ ಮನೆಯಲ್ಲಿ ವಿರೋಧ ಇರುತ್ತೆ. ಆ ವಿರೋಧದ ಮಧ್ಯೆಯೂ ಕೂಡ ಅವರು ಓಡಿ ಹೋಗಿ ಬಿಡ್ತಾರೆ ಮನೆಯಿಂದ. ಆ ನಂತರ ಆ ಹುಡುಗಿಯ ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹುಡುಗನ ಮನೆಗೆ ಬಂದು ಅವರ ಅಣ್ಣನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಿಡ್ತಾರೆ. ಮನೆಗೆ ಬರ್ತಾರೆ, ಓಡಿ ಹೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಹುಡುಗನ ಮನೆಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾ, ಸ್ವಲ್ಪ ಅದನ್ನ ಎನ್ಕ್ವೈರಿ ಮಾಡೋಣ, ವಿಚಾರ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿ, ಕಾರಲ್ಲಿ ಕರ್ಕೊಂಡು ಹೋಗಿ ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಆ ಹುಡುಗನ ಅಣ್ಣನನ್ನ ಕರ್ಕೊಂಡು ಹೋಗಿ ಮನಬಂದಂತೆ ಅವತ್ತನನ್ನ ಥಳಿಸಿ ಬಿಡ್ತಾರೆ. ಹೊಡೆಯೋದು ಬಡಿಯೋದು ಮಾಡಿ ಕೈಕಾಲು ಕಟ್ಟಿ ಒಂದು ವಿಡಿಯೋ ಕೂಡ ಮಾಡ್ತಾರೆ. ಆ ವಿಡಿಯೋ ಏನಿದೆ ನೀವೇ ನೋಡಿ. ಹಲೋ ಶಿವ, ಎಲ್ಲಿದೆಯೋ ನೋಡಲ್ಲಿ ಯಾವ ಥರ ಮಾಡಿದ್ದಾರೆ. ನೀನು ಎಲ್ಲೇ ಇದ್ರು ನನಗೆ ಬಂದು ಕರ್ಕೊಂಡು ಹೋಗ. ಏನೋ ಮಾಡ್ಕೊಂಡಿದ್ದೀನಿ ನೀನು ಶಿವ. ಅವ್ರ ಮಗಳನ್ನೇನೋ ಕರ್ಕೊಂಡು ಹೋಗಿದಿ ಅಂತಲ್ವ, ಕರ್ಕೊಂಬಂದವ್ರ ಮನೆ ಹತ್ರ ಬಿಟ್ಬಿಡು. ಅಲ್ಲಿ ಬಂದು ಕರ್ಕೊಂಡು ಹೋಗೋ ನನ್ನ ಶಿವ. ನೀನು ಹೆಣ್ಣಾಗಿತ್ತು, ಒಳ್ಳೆ ಸಾರ್ಥಕ ಮಾಡಿದೆ ನನಗೆ. ಹಾಂ ಏನಪ್ಪ, ಒಳ್ಳೆ ಬೆಂಬಲ ಕೊಟ್ಟಿದೀಯ ನನಗೆ. ಎಷ್ಟತ್ತನ ಆಗಿರ್ಲಿ, ಅದೇನ್ ಮಾಡ್ತೀವೋ ಗೊತ್ತಿಲ್ಲ ನನಗೆ. ಈ ತರ ಇದು ಮಾಡಿದ್ದಾರೆ. ನೀನ್ ಕರ್ಕೊಂಬಂದು ಅವ್ರ ಮಗಳನ್ನ ಬಿಟ್ಟು ನನ್ನ ಕರ್ಕೊಂಡು ಹೋಗ್ಬೇಕಷ್ಟೆ. ಹೆಂಗ್ ಬರ್ತೀಯೋ ಏನ್ ಬರ್ತೀಯೋ ಅವೆಲ್ಲ ನನಗೆ ಗೊತ್ತಿಲ್ಲ, ಬರ್ಬೇಕಷ್ಟೆ. ಎಸ್, ಇದು ನೋಡಿದ್ರಲ್ವಾ, ಇಲ್ಲಿ ವಿಡಿಯೋದಲ್ಲಿ ಮಾತನಾಡಿರುವಂತಹ ಏನು ವ್ಯಕ್ತಿಯ ಹೆಸರು ಕೊಟ್ರೇಶ್ ಅಂತ ಹೇಳಿ. ಇವರು ಆ ಓಡಿ ಹೋದಂತಹ ಶಿವಕುಮಾರ್ ಏನಿದಾನಲ್ವಾ, ಆತನ ಅಣ್ಣ. ಈತ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ತಮ್ಮ ಮಾಡಿದಂತಹ ತಪ್ಪಿಗೆ ಅಥವಾ ತಮ್ಮ ಮಾಡಿದಂತಹ ಆ ಒಂದು ಅಚಾತುರ್ಯಕ್ಕೆ ಇದೀಗ ಆತನ ಅಣ್ಣ ಕೊಟ್ರೇಶ್ ಇಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನೆ. ಒಂದ್ಸಲ ನೀವು ವಿಚಾರ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಆದ್ರೆ ಥಳಿಸಿದ್ದಾರೆ, ಆಮೇಲೆ ಆತನಿಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಈ ವಿಡಿಯೋವನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ತಮ್ಮನಿಗೆ ಸೆಂಡ್ ಮಾಡಿದ್ದಾರೆ. ವಿಡಿಯೋ ಸೆಂಡ್ ಆದ್ಮೇಲೆ ಅವರ ಮನೆಯವರಿಗೂ ಕೂಡ ಇದು ವೈರಲ್ ಆಗಿದೆ. ವೈರಲ್ ಆದ್ಮೇಲೆ ಪೊಲೀಸರಿಗೆ ವಿಡಿಯೋ ಸಿಕ್ಕಿದೆ. ಪೊಲೀಸರು ಬಂದು ಏನು ಈತನನ್ನ ಕಿಡ್ನಾಪ್ ಮಾಡಿದ್ರ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅರೆಸ್ಟ್ ಮಾಡಿದ್ದು ಓಕೆ, ತೊಂದರೆ ಇಲ್ಲ. ಏನು ಆದ್ಮೇಲೆ ವಿಚಾರಗಳು ಏನಾಗತ್ತೆ ಅಂತ ಹೇಳಿದ್ರೆ, ಇದು ಹೇಗೋ ಹೊರಗೆ ಬಂತು, ಅವರಿಗೂ ಕೂಡ ಶಿಕ್ಷೆ ಆಗತ್ತೆ. ಆದ್ರೆ ಯುವತಿ ಸ್ವಲ್ಪ ವಿಚಾರ ಮಾಡಿ, ಎಷ್ಟೋ ಸಲ ಪ್ರಾಣ ಹೋಗಿದ್ದು ಕೂಡ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಹುಡುಗಿಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಪ್ರಾಣವನ್ನು ಕೂಡ ತೆಗೆದವರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮೂಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.